ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ. ಸಾರ್ದಿಸ್ ಸಭೆಗೆ ಸಂದೇಶ. ಏಷ್ಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಕೊಟ್ಟಂತ ಸಂದೇಶಗಳನ್ನು ಧ್ಯಾನಿಸುತ್ತಾ ಬಂದೆವು. ಅವುಗಳಿಗೆ ಒಳ್ಳೆಯತನ ಮತ್ತು ಅವುಗಳಲ್ಲಿರುವ ಕೆಟ್ಟವುಗಳನ್ನ ತಿದ್ದಿಕೊಂಡು ಮಾನಸಾಂತರ ಹೊಂದುವುದಕ್ಕಾಗಿ ದೇವರು ಮತ್ತೊಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದು ಆ ಸಭೆಗಳಿಗೆ ಮಾತ್ರವಲ್ಲ, ನಮಗೂ ಸಹ ಅನ್ವಯಿಸುವಂಥದ್ದು ಎಂಬುದಾಗಿ ನಾವು ಅದನ್ನು ಪರಿಗಣಿಸಿ ನಮ್ಮ ಆಧ್ಯಾತ್ಮಿಕ ಜೀವನದ ಇನ್ನು ಶ್ರೇಷ್ಠತೆಗೆ, ಅದನ್ನು ಪರಿಶುದ್ಧತೆಯಡೆಗೆ ಮುನ್ನಡೆಸಿಕೊಂಡು ಹೋಗಲು ಜೀವಸ್ವರದ ಒಂದೊಂದು ವಾಕ್ಯಗಳು, ಪ್ರಬೋಧನೆಗಳು ನಮ್ಮ ಜೀವನಕ್ಕೆ ಸಹಕರಿಸುವ ಕೃಪೆಯಾಗಿ ಮಾರ್ಪಡಿಸಲ್ಪಡಲಿ. ಯಾಕಂದರೆ ಪ್ರಭು ಯೇಸು ಎಮ್ಮಾವು ಗ್ರಾಮದಲ್ಲಿ ಶುಭ ಸಂದೇಶ ಅಂದರೆ ದೇವರ ವಾಕ್ಯವನ್ನ ಮಾತನಾಡುತ್ತಾ ಅದನ್ನು ವಿವರಿಸಿ ಹೇಳುವಾಗ ಅವರ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತಲ್ಲವೇ, ಅವರ ಹೃದಯ ಬೆಂಕಿಯಿಂದ ಬೇಯುತ್ತಿತ್ತಲ್ಲವೇ ಅನ್ನುವ ರೀತಿಯಲ್ಲಿ. ಈ ದೇವರ ವಾಕ್ಯ ನಮ್ಮ ಹೃನ್ಮನಗಳನ್ನು ಪರಿಶೋಧಿಸಿ ಸತ್ಯದ ಸನ್ಮಾರ್ಗದಲ್ಲಿ ಪರಿಶುದ್ಧತೆಯಲ್ಲಿ ಮುನ್ನಡೆಸಲ್ಪಡಲು ಬೇಕಾದ ಅಭಿಷೇಕಕ್ಕಾಗಿ ಸ್ತುತಿಸುತ್ತಾ ಈ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸೋಣ. ಪ್ರೇಸ್ ದ ಲಾರ್ಡ್. ಸಾರ್ದಿಸ್ನಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ, ದೇವರ ಸಪ್ತ ಆತ್ಮಗಳನ್ನು, ಸಪ್ತ ನಕ್ಷತ್ರಗಳನ್ನು ಹೊಂದಿರುವಾತನು ನೀಡುವ ಸಂದೇಶವಿದು. ಈ ಪ್ರಕಟಣಾ ಗ್ರಂಥದಲ್ಲಿ ಯೇಸುವಿಗೆ ಅನೇಕ ನಾಮಾಂಕಿತಗಳನ್ನು ನಾವು ಧ್ಯಾನ ಮಾಡಿದೆವು. ಇವತ್ತು ವಿಶೇಷವಾಗಿ ದೇವರ ಸಪ್ತ ಆತ್ಮಗಳನ್ನು, ಸಪ್ತ ನಕ್ಷತ್ರಗಳನ್ನು ಹೊಂದಿರುವಾತನು. ಇದನ್ನು ಸ್ವಲ್ಪ ಉಲ್ಟಾ ಮಾಡಿ ನೋಡುವ. ದೇವರ ಸಪ್ತ ಆತ್ಮಗಳ ಬಗ್ಗೆ ನಾವು ಈ ದಿನ ಡೀಟೇಲ್ ಆಗಿ ಧ್ಯಾನಿಸೋಣ. ಪವಿತ್ರಾತ್ಮರು ಒಬ್ಬರೇ ಅಲ್ಲವೇ? ಇದೇನು ಸಪ್ತ ಆತ್ಮಗಳು ಅಥವಾ 7 ಆತ್ಮಗಳು ಎಂಬುದಾಗಿ ಯಾರು ಗಲಿಬಿಲಿಗೊಳ್ಳುವುದು ಬೇಡ. ಸಪ್ತ ನಕ್ಷತ್ರಗಳನ್ನು, ದೇವರ ಸಪ್ತ ಆತ್ಮಗಳನ್ನು ಹೊಂದಿರುವಾತನು. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದಿರುವಾತನು, ದೇವರ ಸಪ್ತ ಆತ್ಮಗಳನ್ನ ಹೊಂದಿರುವಾತನು, ಸಪ್ತ ಆತ್ಮಗಳಿಂದ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. ಈ ದೇವರ ಸಪ್ತ ಆತ್ಮಗಳು ಯೇಸುವಿನಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿದ್ದವು. ಯೇಸುವಿನಲ್ಲಿ ಈ 7 ಸಪ್ತ ಆತ್ಮಗಳು ಕಾರ್ಯ ಮಾಡಿದವು. ಪವಿತ್ರಾತ್ಮರು ಒಬ್ಬರೇ, ಅವರ ಗುಣಲಕ್ಷಣಗಳು 7 ವಿಧವಾಗಿ ವರ್ಣನೆ ಮಾಡಲಾಗಿದೆ. ಈಗ ಕಾಮನ ಬಿಲ್ಲು ನಮಗೆ ನೋಡುವಾಗ 7 ಬಣ್ಣಗಳು ಅದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂಡಿಗೋ, ಯೆಲ್ಲೋ, ಪರ್ಪಲ್, ಆರೆಂಜ್ ಎಲ್ಲ. ಆದರೆ ಆ 7 ಬಣ್ಣಗಳು ಒಂದೇ ಒಂದು ಮೂಲ ಬಣ್ಣ, ಬಿಳಿಯ ಬಣ್ಣದಿಂದ ಉತ್ಪತ್ತಿಯಾಗಿ ಅದು 7 ಕಲರ್ ಆಗಿ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಪವಿತ್ರಾತ್ಮರು ಒಬ್ಬರೇ, ಅವರಿಂದ ಹೊರಟು ಬರುವ ಕಿರಣಗಳು, ಪವಿತ್ರಾತ್ಮರ ಬಣ್ಣಗಳು ಅಥವಾ ಪವಿತ್ರಾತ್ಮರ ಗುಣಲಕ್ಷಣಗಳು 7 ಎಂಬುದಾಗಿ ಇಲ್ಲಿ ನಮಗೆ ಅರ್ಥವಾಗುತ್ತದೆ. ಇದು ಸಪ್ತ ಆತ್ಮಗಳನ್ನು ಹೊಂದಿರುವಾತನು ಪ್ರಭು ಯೇಸು ಆಗಿದ್ದಾರೆ. ಇದಕ್ಕೆ ರೆಫರೆನ್ಸ್ ಆಗಿ ನಮಗೆ ಸಿಗುವ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ ವಚನ 2ರಲ್ಲಿ ಇದರ ಕುರಿತು ನಾವು ಡೀಟೇಲ್ ಆಗಿ ನೋಡಲು ಅಥವಾ ಈ ವಾಕ್ಯಕ್ಕೆ ತಕ್ಕಂತೆ ನಮಗೆ ಆನ್ಸರ್ ಸಿಗುತ್ತದೆ. ಪ್ರವಾದಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ ವಚನ 2. ಜೆಸ್ಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ಜೆಸ್ಸೆಯನ ಮಗ ದಾವೀದನ ಸಂತಾನದಲ್ಲಿ ದಾವೀದನ ಕುಲಪುತ್ರನಾಗಿ ರಕ್ಷಕರಾದ ಪ್ರಭು ಯೇಸು ಜೋಸೆಫನು ಅವರ ವಂಶಾವಳಿಯಲ್ಲಿ ಜನಿಸಿ ಬಂದರು. ಹೌದಲ್ವಾ?
ಸೊ ಇಲ್ಲಿ ಜೆಸ್ಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಮುಂದೆ ಬರಲಿರುವ ಯೇಸುವಿನ ಕುರಿತು, ಶಾಂತಿಯುತವಾದ ದೈವಿಕ ಸಾಮ್ರಾಜ್ಯದ ಕುರಿತು ಪ್ರವಾದಿ ಯೆಶಾಯನು ದರ್ಶನವನ್ನ ಪಡೆದುಕೊಂಡು ಬರೆಯಲ್ಪಟ್ಟಂತ ವಾಕ್ಯ. ನೆಲೆಸುವುದು ಆತನ ಮೇಲೆ ಜ್ಞಾನದ ಆತ್ಮ, ವಿವೇಕದ ಆತ್ಮ. ಎರಡಾಯ್ತು, ಜ್ಞಾನದ ಆತ್ಮ, ಇದು ವರಗಳಲ್ಲ, ಓಕೆನಾ? ಜ್ಞಾನದ ಆತ್ಮ, ವಿವೇಕದ ಆತ್ಮ, ಶಕ್ತಿಯ ಆತ್ಮ, ಸಮಾಲೋಚನೆ ನೀಯುವ ಆತ್ಮ, ಸರ್ವೇಶ್ವರನ ಅರಿವನ್ನು ಹುಟ್ಟಿಸುವ ಆತ್ಮ, ಸರ್ವೇಶ್ವರನ ಭಯವನ್ನು ಹುಟ್ಟಿಸುವ ಆತ್ಮ. ಹೌದು, ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ. ಇದು ಮುಂದೆ ಬರಲಿರುವ ರಕ್ಷಕನಾದ ಪ್ರಭು ಯೇಸುವಿನ ಕುರಿತು ಬರೆಯಲ್ಪಟ್ಟದ್ದು. ಆತ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ಹೇಗಿರುತ್ತದೆ ಎಂಬುದಾಗಿ. ಇಲ್ಲಿ ಜ್ಞಾನದ ಆತ್ಮ, ವಿವೇಕದ ಆತ್ಮ, ಶಕ್ತಿಯ ಆತ್ಮ, ಸಮಾಲೋಚನೆಯ ಆತ್ಮ, ದೇವರ ಅರಿವನ್ನು ಹುಟ್ಟಿಸುವ ಆತ್ಮ, ದೈವ ಭಯದ ಆತ್ಮ, ಅಂತೂ ದೇವರ ಆತ್ಮ ಅವನಲ್ಲಿ ನೆಲೆಗೊಳ್ಳುವುದು. ಸೊ ಈ ಸಪ್ತ ಗುಣಲಕ್ಷಣಗಳು ಸಂಪೂರ್ಣವಾಗಿ ನೆಲೆಗೊಂಡಿರುವುದು ಪ್ರಭು ಯೇಸುವಿನಲ್ಲಿ. ಯೋಹನ 3:34 ಪ್ರಭು ಯೇಸು ಹೇಳಿದರು, ತಂದೆ ದೇವರು ಯಾರನ್ನ ಕಳುಹಿಸಿ ಕೊಟ್ಟಿದ್ದಾರೋ ಅವರಿಗೆ ದೇವರು ಸಂಪೂರ್ಣವಾಗಿ ತನ್ನ ಆತ್ಮರನ್ನ ನೀಡಿದ್ದಾರೆ ಎಂಬುದಾಗಿ. ಅದಕ್ಕಾಗಿ ಇಲ್ಲಿ ಬಹಳ ಅದ್ಭುತಕರವಾಗಿದೆ. ಸಪ್ತ ನಕ್ಷತ್ರಗಳನ್ನು, ಸಪ್ತ ಆತ್ಮಗಳನ್ನು ತನ್ನೊಳಗೆ ಹೊಂದಿರುವಾತನು, ಪಡೆದುಕೊಂಡಿರುವಾತನು. ಆ ಸಪ್ತ ಆತ್ಮಗಳು ದೇವರ ಸನ್ನಿಧಾನದಲ್ಲಿದ್ದವು. ಒಂದೇ ಬಿಳಿಯ ಬಣ್ಣ, ಅದರಿಂದ 7 ಬಣ್ಣಗಳು ನಮಗೆ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಹಾಗೆ 7 ಆತ್ಮಗಳ ಕುರಿತು ಇಲ್ಲಿ ವಿವರಣೆ ಮಾಡಲಾಗಿದೆ. ಓಕೆ, ನಿನ್ನ ಕೃತ್ಯಗಳನ್ನು ನೀನು ಬಲ್ಲೆ, ಹೆಸರಿಗೆ ಮಾತ್ರ ನೀನು ಜೀವಂತವಾಗಿರುವೆ, ಆದರೆ ವಾಸ್ತವವಾಗಿ ನೀನು ಸತ್ತಂತೆಯೇ ಸರಿ. ಹೆಸರಿಗೆ ಮಾತ್ರ ಜೀವಂತವಾಗಿದ್ದು ವಾಸ್ತವವಾಗಿ ಆ ಸಭೆ ಹೇಗಿತ್ತು? ಸತ್ತು ಹೋದ ರೀತಿಯಲ್ಲಿತ್ತು. ಯಾಕೆ ಸತ್ತಂತೆ ಇದ್ದಿ ಅಂತ ಹೇಳುವುದಂದರೆ, ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಅವರು ಜೀವಂತವಾಗಿದ್ದರು ಹೆಸರಿಗೆ ಮಾತ್ರ, ಅಂದರೆ ದೇವರನ್ನು ವಿಶ್ವಾಸ ಮಾಡಿದ್ದರು, ಆದರೆ ಆ ವಿಶ್ವಾಸ ಕಾರ್ಯರೂಪದಲ್ಲಿ ಅವರು ಪ್ರಕಟಪಡಿಸುತ್ತಿರಲಿಲ್ಲ. ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವಾಗಿತ್ತು. ಈ ಸಾರ್ದಿಸ್ ಸಭೆ ಯಾವ ರೀತಿಯಲ್ಲಿತ್ತು ಎಂಬುದಾಗಿ ಉದಾಹರಣೆಗೆ ನೋಡಿ, ರಹಾಬ ಎಂಬ ವ್ಯಭಿಚಾರಿಣಿ ಸ್ತ್ರೀ ಅನ್ಯ ಮತಸ್ಥಳಾಗಿದ್ದರೂ ಸಹ ಸರ್ವೇಶ್ವರನ ನಂಬಿದ ಕಾರಣ ಆ ಗೂಢಚಾರರಿಗೆ ಆಶ್ರಯ ಕೊಟ್ಟು ಅವಿಶ್ವಾಸಿಗಳೊಡನೆ ಒಂದಾಗದೆ ವಿಶ್ವಾಸಿಗಳೊಡನೆ ಆಕೆ ಮಾಡಿದ ಈ ಒಂದು ಸಣ್ಣ ಕಾರ್ಯದ ಮೂಲಕ ಇಡೀ ಕುಟುಂಬ ರಕ್ಷಣೆಯನ್ನು ಹೊಂದಿಕೊಂಡು ದೇವರಿಗೆ ಸ್ವಂತವಾಗಿ ಮಾರ್ಪಟ್ಟರು. ಹೌದಲ್ವಾ? ಸೊ ವಿಶ್ವಾಸ ಇದೆ, ಆದರೆ ವಿಶ್ವಾಸ ಸತ್ತು ಹೋಗಿದೆ, ಕಾರ್ಯರೂಪದಲ್ಲಿ ಅದು ಪ್ರಕಟವಾಗಲಿಲ್ಲ, ಸತ್ತ ವಿಶ್ವಾಸ. ಅದಕ್ಕೆ ಇಲ್ಲಿ ಆ ಸಭೆಯ ಕುರಿತು ಹೇಳುತ್ತಾರೆ, ಹೆಸರಿಗೆ ಮಾತ್ರ ನೀನು ಜೀವಂತವಾಗಿರುವೆ, ಆದರೆ ವಾಸ್ತವವಾಗಿ ನೀನು ಸತ್ತಂತೆಯೇ ಸರಿ. ಇನ್ನೂ ಒಂದು ಉದಾಹರಣೆ, ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ. ಆ ದುಂದುಗಾರ ಮಗ ಮನೆಗೆ ಹಿಂದಿರುಗಿ ಬಂದಾಗ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ತಂದೆ ಮನೆಗೆ ಹಿಂದಿರುಗಿ ಬಂದಾಗ ತಂದೆ ಅಣ್ಣನ ಬಳಿ ಹೇಳ್ತಾರೆ, ನನ್ನ ಮಗ ಸತ್ತು ಹೋಗಿದ್ದ, ಆದರೆ ಈಗ ಬದುಕಿ ಬಂದಿದ್ದಾನೆ ಎಂಬುದಾಗಿ. ಅಂದರೆ ಅವನು ಹೆಸರಿಗೆ ಮಾತ್ರ ಈ ಲೋಕದಲ್ಲಿ ಜೀವಂತವಾಗಿದ್ದ, ತಂದೆ ದೇವರ ಪಾಲಿಗೆ ಸತ್ತವನಾಗಿದ್ದ, ತಂದೆ ದೇವರ ಪ್ರೀತಿಯಿಂದ ವಿಶ್ವಾಸದಿಂದ ದೂರವಾಗಿದ್ದ, ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದ. ಯಾವಾಗ ತಂದೆಯೊಟ್ಟಿಗೆ ಮತ್ತೆ ಸತ್ಸಂಬಂಧವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ಹಿಂದಿರುಗಿ ಬಂದನೋ, ದೇವರು ಹೇಳ್ತಾರೆ, ತಂದೆ ಹೇಳ್ತಾನೆ, ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋಗಿದ್ದ, ಆದರೆ ಈಗ ಮರಳಿ ಬಂದಿದ್ದಾನೆ, ಮರಳಿ ಜೀವಂತವಾಗಿ ಇದ್ದಾನೆ ಎಂಬುದಾಗಿ. ಸೊ ಈ ವಾಕ್ಯವನ್ನು ಓದುವಾಗ ಸಾರ್ದಿಸ್ ಸಭೆಯ ಗುಣಲಕ್ಷಣಗಳು ನಮ್ಮಲ್ಲಿದ್ದರೆ ನಾವು ವಿಶ್ವಾಸ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಕಾರ್ಯರೂಪದಲ್ಲಿ ಅದನ್ನು ಪ್ರಕಟಪಡಿಸ್ತೇವೆ. ನಾವು ದೇವರ ಪಾಲಿಗೆ ಸತ್ತಿದ್ದೇವ, ಜೀವಂತವಾಗಿದ್ದೇವ. ಎಫೆಸ 2:1 ಮತ್ತು 2 ನಾವು ನೋಡ್ತೇವೆ, ಪಾಪದ ನಿಮಿತ್ತ ಒಂದು ಕಾಲದಲ್ಲಿ ನೀವು ಸಹ ದೇವರ ಪಾಲಿಗೆ ಸತ್ತವರಾಗಿದ್ದೀರಿ, ಆದರೆ ದೇವರ ಅಪಾರ ಕರುಣೆಯಿಂದ ವಿಶ್ವಾಸದ ಮೂಲಕ ದೈವಾನುಗ್ರಹದಿಂದ ದೇವರು ನಮ್ಮನ್ನ
ರಕ್ಷಣೆ ಮಾಡಿ ಆ ಮರಣದಿಂದ ಜೀವಕ್ಕೆ ನಮ್ಮಲ್ಲಿ ನೆಲೆಗೊಳಿಸಿದ್ದಾರೆ. ಕಾರಣ ಅದು ದೈವ ಕೃಪೆಯೇ ಆಗಿದೆ. ಆದ ಕಾರಣ ಎಚ್ಚೆತ್ತು ನಿನ್ನಲ್ಲಿ ಉಳಿದಿರುವುಗಳನ್ನ ಉತ್ತೇಜನಗೊಳಿಸು. ಅವು ಸಾವಿನ ದವಡೆಯಲ್ಲಿವೆ. ನನ್ನ ದೇವರ ದೃಷ್ಟಿಯಲ್ಲಿ ನಿನ್ನ ಕೃತ್ಯಗಳು ಯಾವುದೂ ಸಮಗ್ರವಾಗಿ ನನಗೆ ಕಂಡು ಬಂದಿಲ್ಲ. ನಿನಗೆ ಕೊಡಲಾದ ಬೋಧನೆಯನ್ನು, ಅದನ್ನು ನೀನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ. ಆದ್ದರಿಂದ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು. ನೀನು ಎಚ್ಚೆತ್ತುಕೊಳ್ಳದಿದ್ದರೆ ನಾನು ಕಳ್ಳನಂತೆ ಬರುತ್ತೇನೆ. ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ದಾಳಿ ಮಾಡುತ್ತೇನೆಂಬುದು ನನಗೆ ತಿಳಿಯದು. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಸಪ್ತ ಆತ್ಮಗಳನ್ನು ಹೊಂದಿರುವಾತನು, 7 ನಕ್ಷತ್ರಗಳನ್ನು ಹೊಂದಿರುವಾತನು ಆದ ಪ್ರಭು ಯೇಸು ಕ್ರಿಸ್ತರು ಅವರಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ, ಯಾರನ್ನು ತಿರಸ್ಕರಿಸಿದ ಎಲ್ಲರಿಗೂ ಯಥೇಚ್ಛವಾಗಿ ತನ್ನ ಪವಿತ್ರಾತ್ಮರನ್ನೇ ನೀಡಲು ಶಕ್ತರಾಗಿದ್ದಾರೆ. ಇವತ್ತು ನಮ್ಮ ವಿಶ್ವಾಸ ಸತ್ತ ವಿಶ್ವಾಸವೋ? ನಿಮ್ಮ ವಿಶ್ವಾಸವನ್ನ ಪರಿಶೋಧಿಸಿ ನೋಡಿ. ವಿಶ್ವಾಸಿಸುವವನು ಮಾತನಾಡಲೇಬೇಕು. ನಾವು ಏನನ್ನ ನಂಬಿದ್ದೇವೋ ಅದನ್ನು ಮಾತನಾಡಲೇಬೇಕು, ಅದರಂತೆ ಜೀವಿಸಬೇಕು. ವಿಶ್ವಾಸವಿಲ್ಲದೆ ಹೋದರೆ ಯಾರು ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯವಿಲ್ಲ. ದುಂದುಗಾರ ಮಗ ತಂದೆಯ ಪಾಲಿಗೆ ಸತ್ತು ಹೋಗಿದ್ದ. ಅವನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾದಾಗ ಅವನು ಜೀವಂತನಾಗಿದ್ದಾನೆ ಎಂದು ತಂದೆ ದೇವರು ನುಡಿದ ರೀತಿಯಲ್ಲಿ ಇವತ್ತು ನಮ್ಮಲ್ಲಿರುವ ಸತ್ತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಇಹಲೋಕದ ಆಚಾರ ವಿಚಾರ, ಶಾಸ್ತ್ರ, ಸಂಪ್ರದಾಯ, ಮಾಟ, ಮಂತ್ರ, ವಿಗ್ರಹಾರಾಧನೆ, ನಾನಾ ವಿಧವಾದ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳನ್ನ ತ್ಯಜಿಸಿ ದೈವಿಕ ಮಾರ್ಗದಲ್ಲಿ ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು, ದಾರಿಗೆ ದೀಪವೂ ಆಗಿದ್ದು ಎಚ್ಚೆತ್ತುಕೊಂಡು ಆ ವಾಕ್ಯದಂತೆ ಜೀವಿಸುವ ಮಕ್ಕಳಾಗಿ ನಮ್ಮ ಜೀವನವನ್ನ ರೂಪಿಸೋಣ. ನೀನು ಎಚ್ಚೆತ್ತುಕೊಂಡು ಸಾವಿನ ದವಡೆಯಲ್ಲಿರುವುಗಳನ್ನ ಉಜ್ಜೀವನಗೊಳಿಸು ಎಂಬುದಾಗಿ ಇವತ್ತು ನಮಗೆ ದೇವರು ಪವಿತ್ರಾತ್ಮರನ್ನು ಕೊಟ್ಟಿರುವುದು. ಸಾವಿನ ದವಡೆಯಲ್ಲಿರುವ ನಮ್ಮ ಶರೀರದ ಒಂದೊಂದು ಅಂಗಾಂಗಗಳು ಹೊಸ ಜೀವವನ್ನು, ಚೈತನ್ಯವನ್ನು ಪಡೆದುಕೊಂಡು ಯೇಸುಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ, ನಶಿಸಿ ಹೋಗುವ ಈ ಶರೀರ ಅಮರತ್ವವನ್ನು, ನಾಶನವಾಗುವ ಈ ಶರೀರ ನಿತ್ಯತ್ವವನ್ನು ಧರಿಸಿಕೊಳ್ಳುವುದಕ್ಕಾಗಿ ದೇವರು ಪರಿಶುದ್ಧಾತ್ಮರನ್ನು ನಮಗೆ ಅನುಗ್ರಹಿಸಿದ್ದಾರೆ. ಪರಿಶುದ್ಧಾತ್ಮರು ಜೀವಾತ್ಮ, ಸತ್ಯಾತ್ಮ, ನಿತ್ಯಾತ್ಮ. ಆ ಪವಿತ್ರಾತ್ಮರ ಜೀವ ನಮ್ಮ ದೇಹಾತ್ಮಗಳಲ್ಲಿ ಇಳಿದು ಬರಲಿ. ದುಂದುಗಾರ ಮಗನು ಪಶ್ಚಾತ್ತಾಪ ಪಟ್ಟು ಮನೆಗೆ ಹಿಂದಿರುಗಿ ಬಂದು ತಂದೆಯೊಟ್ಟಿಗೆ ಸತ್ಸಂಬಂಧವನ್ನು ಬೆಳೆಸಿಕೊಂಡು ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ಮತ್ತೆ ಮರಳಿ ಪಡೆದುಕೊಂಡ ರೀತಿಯಲ್ಲಿ ನಾವು ಸಹ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಒಳ್ಳೆಯ ಪಾಪ ನಿವೇದನೆ ಮಾಡಿ ನಮ್ಮ ಹೃದಯ ಎಂಬ ಗೋದಲಿಯನ್ನು ಶುದ್ಧೀಕರಿಸಿ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಉಂಟು ಮಾಡಿ ಪ್ರಭು ಯೇಸು ಅರಸನಾಗಿ, ರಾಜಾದಿರಾಜನಾಗಿ ನಮ್ಮಲ್ಲಿ ಆಳ್ವಿಕೆ ಮಾಡುವಂತ ಅಭಿಷೇಕ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.